ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಮಾತು ಗಂಟಿತನದಿಂದ ಎಷ್ಟು ಮಾತನಾಡಿದಳೇನು, ಮಾತು ಗಂಟಿತನದಿಂದ ಎಷ್ಟು ಮಾತನಾಡಿದಳೇನು. ಕಾಮಿನಿಯರ ಕಾಲ್ದೆಸೆಯಲ್ಲಿ ಸಿಕ್ಕಿ, ಕಾಮಿನಿಯರ ಕಾಲ್ದೆಸೆಯಲ್ಲಿ ಸಿಕ್ಕಿ, ಕ್ರೋಧದ ದಳ್ಳುರಿಯಲ್ಲಿ ಬೆಂದು, ಕ್ರೋಧದ ದಳ್ಳುರಿಯಲ್ಲಿ ಬೆಂದು, ಆಶೆ ಎಂಬ ಪಾಶ ಕೊರಳಲ್ಲಿ ಸುತ್ತಿ, ಆಶೆ ಎಂಬ ಪಾಶ ಕೊರಳಲ್ಲಿ ಸುತ್ತಿ, ಅದೇಕೋ ಅದೇ ಥರ ಮಾತನೆಂಬ ಅಂಬಿಗರ ಚೌಡಯ್ಯ. ಅದೇಕೋ ಅದೇ ಥರ ಮಾತನೆಂದಂಬಿಗರ ಚೌಡಯ್ಯ. ಇಲ್ಲಿ ಅಂಬಿಗರ ಚೌಡಯ್ಯನವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಆಶೆ ಅನ್ನೋದು ಒಂದು ಪಾಶ ಅಂತ ಹೇಳ್ತಾರೆ ಅವರು. ಹಾಗಾದರೆ ಮನುಷ್ಯನಿಗೆ ಆಸೆ ಇರಬಾರ್ದೇನೋ ಅಂತ ಕೇಳಿದಾಗ, ಅಲ್ಲಿ ಆಸೆ ಇರಬೇಕು, ಎಷ್ಟು ಇರಬೇಕು ಅಷ್ಟೇ ಇರಬೇಕು. ಒಂದು ವೇಳೆ ಆ ಆಸೆ ನಾವು ಅಂದ್ಕೊಂಡದ್ದು ಈಡೇರದೆ ಹೋದಾಗ ಅದು ನಮಗೇನಾಗ್ತದೆ ಅಂದರೆ ಪಾಶ ಆಗ್ತದೆ. ಪಾಶ ಅಂದರೆ ಒಂದು ನೇಣಿನ ಹಗ್ಗ ಆಗ್ತದೆ. ಆ ಆಸೆ ಎಂಬ ಪಾಶದಲ್ಲಿ ನಾವು ಬಿದ್ದು ಏನಾಗ್ಬಿಡ್ತದೆ, ನಮ್ಮ ಬದುಕನ್ನು ನಾಶ ಮಾಡ್ಕೊಂಡು ಬಿಡ್ತದೆ. ಅದಕ್ಕೆ ಸಾಮಾನ್ಯವಾಗಿ ಈ ದಿನಮಾನದಲ್ಲಿಯೂ ಸಹಿತ ಆಸೆ ಅನ್ನೋದು ಎಷ್ಟು ಇರ್ತದೆ ಜನಕ್ಕೆ, ಮಂದಿಗೆ ಅಂತ ಕೇಳಿದಾಗ, ತಮ್ಮ ಆಸೆಯನ್ನು ಈಡೇರಿಸ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳಿ ಕೊನೆಗೆ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥ ಒಂದು ಸಂದರ್ಭಕ್ಕೆ ಅವ್ರ ಜೀವನವನ್ನು ಅಲ್ಲಿ ತೆಗೆದುಕೊಂಡು ಬರ್ತಾರೆ. ಅದಕ್ಕೆ ಇಲ್ಲಿ ಒಂದು ಶರಣರು ಏನು ಹೇಳ್ತಾರೆ ಅಂದರೆ, ಆಸೆ ಮಿತಿ ಇರಬೇಕು, ಅದು ಒಂದು ಪಾಶದಷ್ಟು ಆಗಬಾರ್ದು. ಸುಮ್ಮನೆ ಒಂದು ಜೀವನವನ್ನು ಹರಣ ಮಾಡಿಕೊಳ್ಳುವಂಥಷ್ಟು ಆಸೆ ಇಟ್ಕೋಬಾರ್ದು. ಅದು ಈಡೇರದೆ ಹೋದರೂ ಸಹಿತಕ್ಕೆ ಅಲ್ಲಿ ನಿರ್ಲಿಪ್ತಿಯಿಂದ ಇರಬೇಕೇ ಹೊರತು ಅದು ಆಸೆ ಈಡೇರಲಿಲ್ಲ ಅನ್ನೋದಕ್ಕೆ ನಾವು ದುಃಖ ಪಡಬಾರ್ದು. ಮತ್ತು ಅಲ್ಲಿ ಏನಾಗಿಬಿಡ್ತೈತಿ, ಆಸೆಯನ್ನು ಈಡೇರಿಸಿಕೊಳ್ಳೋಕ್ಕೆ ವಾಮ ಮಾರ್ಗಗಳನ್ನು ಜನ ಹಿಡಿತಾ ಇರ್ತಾರೆ. ಅದು ಆಸೆ ಯಾವ ರೀತಿ ಅದನ್ನು ಪೂರೈಸ್ಕೋಬೇಕು, ಅದನ್ನು ಯಾವ ರೀತಿ ನಾವು ಅದನ್ನು ಹಿಡಿಬೇಕು, ಅದನ್ನು ಯಶಸ್ವಿಗೊಳಿಸ್ಬೇಕು, ಅದನ್ನ ಆಸೆ ಅಂದಾಗ ವಾಮ ಮಾರ್ಗ ಹಿಡಿದ್ಬಿಡ್ತಾರೆ ಅವರು. ಅಲ್ಲಿ ನೈತಿಕತೆಯನ್ನು ಕಳ್ಕೊಂಡು ಬಿಡ್ತಾರೆ. ಅದಕ್ಕೆ ಇಲ್ಲಿ ಶರಣರು ಏನು ಹೇಳ್ತಾರಂದ್ರೆ, ಮಾತು ಗಂಟಿತನದಿಂದ ಎಷ್ಟು ಮಾತನಾಡಿದರೇನು. ಅಂದರೆ ಈ ಗಟ್ಟಿವಾಣಿಗಳು ಅಂತ ಇರ್ತಾರೆ. ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಭಾಷೆ ಮಾತಾಡೋರು, ಈ ಅಕ್ಕಿ ದೊಡ್ಡ ಗಟ್ಟಿವಾಣಿ ಅದಾಳ, ಅವಳು ಅವ್ನು ಗಟ್ಟಿವಾಣಿ ಅದಾನ, ಅವನ ಕುಟ ಮಾತಿಗೆ ಇಳಿಯೋಕ್ಕಾಗೋದಿಲ್ಲ, ಅವ್ರ ಮಾತು ಬಾಯಿಗೆ ಹತ್ತಕ್ಕಾಗೋದಿಲ್ಲ, ಬೇಡವಾ ಅವ್ರ ಸಹವಾಸ ಅಂತ ಹೇಳ್ತಿರ್ತಾರೆ. ಇದೆಲ್ಲ ಸಾಮಾನ್ಯವಾಗಿ ಎಲ್ಲ ಕಾಲಕ್ಕೂ ಎಲ್ಲ ದಿನಮಾನಕ್ಕೂ ಎಲ್ಲ ಊರುಗಳಲ್ಲಿ ಇದು ನಡೀತಾ ಇರ್ತದೆ. ಯಾಕಂದ್ರೆ ಆ ಥರ ಗಟ್ಟಿವಾಣಿ ಜನ ಮಾತಿಗೆ ಮಾತು ಮಾತಾಡೋರು ಭಾಳ ಮಂದಿ ಇರ್ತಾರೆ. ಅವರು ಒಂದು ಮಾತಾಡಿದರೆ 10 ಮಾತಾಡ್ತಾರೆ. ಆಮೇಲೆ ತಮ್ಮದೇ ಒಂದು ಶ್ರೇಷ್ಠ, ನಾವು ಮಾತಾಡಿದ್ದೇ ಕರೆಕ್ಟು, ನಮ್ಮದೇ ಒಂದು ಸತ್ಯ ಅನ್ನೋ ಹಾಗೆ ಒಂದು ಸತ್ಯದ ಮೇಲೆ ಹೊಡೆದಂಗೆ ಮಾತಾಡ್ತಿರ್ತಾರೆ ಅವರು. ಅದಕ್ಕೋಸ್ಕರ ಅಲ್ಲಿ ಮಾತು ಗಂಟಿತನದಿಂದ ಎಷ್ಟು ಮಾತಾಡಿದರೆ ಏನು ಅಂದರೆ, ಈಗ ಜನರನ್ನ ನೀನು ಮಾತಿನಿಂದ ಭಾಳ ಮಂದಿ ಹೇಳ್ತಿರ್ತಾರೆ, ನಾನು ಮಾತಿನಿಂದನ ಅವಾಗ ಇರೋದು ಬಿಟ್ಟು ನೋಡು, ಅವನ ಮಾತಿನಾಗನ ತರವಿ ಬಿಟ್ಟು ನೋಡು, ಅವನ ಮಾತಿನಿಂದನ ಅವಾಗ ಇದನ್ನು ಮಾಡಿಬಿಟ್ಟು ನೋಡು, ಅಸಹ್ಯ ಮಾಡಿಬಿಟ್ಟು ನೋಡು, ನಾ ಮಾತಾಡಕತ್ತಿದ್ದೆ ನಾವು ಮುಖ ಮ್ಯಾಲೆ ಮಾಡೋದಿಲ್ಲ ನೋಡು ಅಂತ ಹಿಂಗೆ ಅನೇಕ ಜನರನ್ನು ನಾವು ನೋಡ್ತಾ ಇರ್ತೇವೆ. ಆದರೆ ತಾವು ಎಷ್ಟೇ ಮಾತಾಡಿದರೆ ಅಲ್ಲಿ ಗಟ್ಟಿತನದಿಂದ ಮತ್ತೊಬ್ಬರ ಮಾತಿನಿಂದ ಅವ್ರನ್ನ ಎದುರಿಸಿದರೂ ಸಹಿತ ಅಲ್ಲಿ ತಾವೇನಾಗಿರ್ತಾರಂದ್ರೆ, ಕಾಮಿನಿಯರ ಕಾಲ್ದೆಸೆಗೆ ಸಿಕ್ಕು. ಅಲ್ಲಿ ಎಷ್ಟೋ ಒಂದು ಜನರನ್ನ ಅವ್ರ ಮಾತಿನಿಂದ ಎದುರಿಸಿ ಬಂದಿರ್ತಾರೆ. ಅವರು ಎಷ್ಟೋ ಜನರಿಂದ ಬರೀ ಮಾತಿನ ಮೂಲಕ ಅವ್ರನ್ನ ಅಸಹ್ಯ ಮಾಡ್ತಿರ್ತಾರೆ, ಅವರಿಗೆ ಹೀಯಾಳಿಸ್ತಿರ್ತಾರೆ. ಇಷ್ಟೆಲ್ಲ ಮಾಡಿ ನಾ ಮಾತಾಡಿ ಗೆದ್ದು ಬಂದೆ ಅಂತ ಹೇಳ್ತಿರ್ತಾರೆ. ಆದರೆ ಅವ್ರೇನು ಮಾಡ್ತಾರೆ ಅಂದರೆ, ಕಾಮಿನಿಯರ ಕಾಲ್ದೆಸೆಯೊಳಗೆ ಸಿಕ್ಕಿರ್ತಾರೆ ಅವರು ಅಂತ ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರೆ, ಕ್ರೋಧದ ದಳ್ಳುರಿಯಲ್ಲಿ ಬೆಂದು. ಹಾಗೆ ಅನೇಕ ಸಂದರ್ಭಗಳಲ್ಲಿ
ಒಂದು ರೋಷದಿಂದ, ಕ್ರೋಧದಿಂದ, ಆವೇಶದಿಂದ ಮಾತನಾಡ್ಬೇಕಾದ್ರೆ ಅದು ಒಂದು ದಳ್ಳುರಿ ಅಂತಾರೆ ಅವರು, ಒಂದು ಉರಿ ಅಂತ, ಬೆಂಕಿ ಇದ್ದಂಗೆ ಅಂತ. ಹಾಗೆ ಅವರು ಏನು ಮಾಡ್ತಾರೆ, ಅಲ್ಲಿ ಕಾಮಿನಿಯರ ಕಾಲು ದೆಸೆಗೆ ಸಿಗ್ತಾರೆ ಅವರು. ಮತ್ತು ಮುಂದೆ ಆ ಕ್ರೋಧದ ಒಂದು ದಳ್ಳುರಿಯಲ್ಲಿ ಏನಾಗ್ತಾರೆ ಅಂದರೆ ಬೆಂದು ಹೋಗ್ತಾರೆ ಅವರು. ಆ ಕ್ರೋಧ ಅನ್ನೋದು ಅವರನ್ನೇ ಸುಡ್ತೈತೆ ಹೊರತು ಎದುರಿಗೆ ಇದ್ದು ಮಾತು ಕೇಳೋರನ್ನ ಸುಡೋದಿಲ್ಲ, ಅದು ಅವ್ರನ್ನೇ ಸುಟ್ಟು ಹಾಕಿಬಿಡ್ತದೆ ಅದು. ಅದಕ್ಕೋಸ್ಕರ ಒಂದು ನಾಡು ನುಡಿಯನ್ನು ನಾವು ಕೇಳ್ತಾ ಇದ್ದೇವೆ. ಸಿಟ್ಟು ಪರರ ವೈರಿ, ಶಾಂತಿ, ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ ಅಂತ. ಅಂದರೆ ನಾವು ಎಷ್ಟು ಸಿಟ್ಟು ಮಾಡ್ಕೋತೇವೆ ಅದರಿಂದ ನಮಗೆ ಹಾನಿಯೇ ಹೊರತು ಪರರಿಗಲ್ಲ. ಅದಕ್ಕೋದ್ರೆ ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ ಅಂತ ಹೇಳಿ ಅಲ್ಲಿ ಒಂದು ನಾಡು ನುಡಿಯನ್ನು ನಾವು ಕೇಳ್ತಾ ಇರ್ತೇವೆ. ಹಾಗೆ ಅವರು ಮುಂದೆ ಹೇಳ್ತಾರೆ, ಆ ದಳ್ಳುರಿಯಲ್ಲಿ ಬೆಂದಿರ್ತಾರೆ ಅವರು ಅಂತ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ಆಶೆ ಎಂಬ ಪಾಶ ಕೊರಳಲ್ಲಿ ಸುತ್ತಿ. ಹಾಗೆಯೇ ಒಂದು ಆಶೆ ಅನ್ನುವಂಥದ್ದು ಏನೋ ಒಂದು ಪಾಶ, ನೇಣಿನ ಹಗ್ಗ, ಅದರೊಳಗೆ ಸಿಕ್ಕೊಂಡಿರ್ತಾರೆ ಅವರು. ಅದಕ್ಕೋಸ್ಕರ ಅಂಥ ಒಂದು ಕಾಮಿನಿಯರ ಕಾಲ್ದೆಸೆಯೊಳಗೆ ಸಿಕ್ಕು ಮತ್ತು ಕ್ರೋಧದ ದಳ್ಳುರಿಯಲ್ಲಿ ಬೆಂದು ಆಶೆ ಎಂಬ ಒಂದು ಪಾಶದೊಳಗೆ ಸುತ್ತಿಕೊಂಡು ಆ ಕೊರಳೊಳಗೆ ಅದು ಸುತ್ತಿರ್ತದೆ ಪಾಶ, ಆಶೆ ಅನ್ನುವಂಥ ಒಂದು ಪಾಶ, ಅದು ನೇಣಿನ ಹಗ್ಗ ಆಗಿ ನಮ್ಮನ್ನು ಅಂತ್ಯಕ್ಕೆ ಒಯ್ಯುವಂಥ ಒಂದು ಸ್ಥಿತಿಗೆ ತಲುಪಿರ್ತದೆ. ಹಾಗೆ ಇದ್ದು ಮತ್ತು ಸಹಿತ ಮತ್ತೆ ಮಾತಾಡ್ತಿರಲ್ಲ, ಅದೇ ಥರ ಮಾತೆಂದ ನಂಬಿಗರ ಚೌಡಯ್ಯ. ಅದೆಂಥ ಮಾತು ಅದು ನಿಮ್ಮದು? ಅದೇನು ಮಾತಿನಿಂದ ಮತ್ತೊಬ್ಬರನ್ನ ನೀವು ಎದುರಿಸೋದು? ಮೊದಲು ನೀವು ಕಾಮಿನೀರ ಕಾಲ್ದೆಸೆಯಿಂದ ಹೊರಗೆ ಬರ್ರಿ, ಕ್ರೋಧದ ದೊಳ್ಳುರಿಯಿಂದ ಹೊರಗೆ ಬರ್ರಿ, ಮತ್ತು ಆಶೆ ಎಂಬ ಪಾಶನ ತೆಗೆದು ಹಾಕ್ರಿ ಅನ್ನುವಂಥದ್ದು ಒಂದು ಶರಣರ ಈ ವಚನದ ಒಂದು ಸದುದ್ದೇಶ. ಹಾಗಾದರೆ ನಾವು ಸಹಿತ ಆಸೆ ಇರಬೇಕು, ಮಿತಿ ಇರಬೇಕು, ದುರಾಶೆ ಇರಬಾರ್ದು. ಒಂದು ವೇಳೆ ನಾವು ಪಟ್ಟಂಥ ಒಂದು ಆಸೆ ಈಡೇರದೆ ಹೋದರೆ ಅಲ್ಲಿ ದುಃಖಕ್ಕೆ ನಾವು ಈಡಾಗಬಾರ್ದು. ಅದನ್ನೇ ಗೌತಮ ಬುದ್ಧರು ಅದನ್ನೇ ಹೇಳೋದು, ಆಸೆ ದುಃಖಕ್ಕೆ ಮೂಲ. ಆಸೆ ದುಃಖಕ್ಕೆ ಮೂಲ ಅನ್ನೋದನ್ನು ಅವ್ರು ಹೇಳ್ತಾರೆ. ಹಾಗೆ ಆಸೆ ಈಡೇರದೆ ಹೋದರೂ ಸಹಿತ ಅದು ದುಃಖಕ್ಕೆ ನಾವು ಮೂಲ ಆಗಬಾರ್ದು. ಆ ದುಃಖಕ್ಕೆ ಮೂಲ ಆಗುವಂಥ ಆಸೆಯನ್ನು ನಾವು ಪಡಬಾರದು. ಆ ಆಸೆ ಎನ್ನುವಂಥ ಪಾಶವನ್ನು ನಾವು ಸುತ್ತಗೊಳ್ಳಬಾರ್ದು. ಅಂತಹ ಒಂದು ಜ್ಞಾನನ ನಮಗೆ ಬರಬೇಕಲ್ಲ. ಅಂದಾಗ ಮತ್ತೆ ನಾವು ಅಲ್ಲಿ ಏನು ಮಾಡಬೇಕು, ವಚನಗಳನ್ನು ಮೊರೆ ಹೋಗಬೇಕಾಗ್ತದೆ, ವಚನಗಳನ್ನು ಓದಬೇಕಾಗ್ತದೆ, ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.